ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ ಕಥೆಗನುಸಾರವಾಗಿ ರಾಮ ಸುಗ್ರೀವರ ನಡುವೆ ಮೈತ್ರಿ ಏರ್ಪಟ್ಟದ್ದನ್ನು ನಿನ್ನೆ ನಾವು ಶ್ರವಣ ಮಾಡಿದ್ವಿ. ಆಗ ಸುಗ್ರೀವ ರಾಮನಿಗೆ ಹೇಳಿದ, ಯಾವ ಕಾರಣಕ್ಕಾಗಿ ನೀನು ಈ ದಂಡಕಾರಣ್ಯಕ್ಕೆ ಬಂದಿದ್ದೀ ಅನ್ನೋದನ್ನ ನನ್ನ ಮಂತ್ರಿಯಾದಂಥ ಹನುಮಂತ ನನಗೆ ವಿವರವಾಗಿ ತಿಳಿಸಿದ್ದಾನೆ. ನಿನ್ನ ಪತ್ನಿಯನ್ನು ಕಳ್ಕೊಂಡ ದುಃಖ ನಿನಗೇನಿದೆ, ಅದರಿಂದ ನೀನು ಬೇಗ ಪಾರಾಗ್ತೀಯ, ನಾನು ಸಹಾಯ ಮಾಡ್ತೇನೆ. ನಷ್ಟಾಂ ವೇದಶ್ರುತಿಮಿವ, ಅಪಹಾರ ಆಗಿದ್ದಂಥ ವೇದ ಸಾಹಿತ್ಯ ಏನಿತ್ತು ಅದನ್ನು ಮಹಾವಿಷ್ಣು ಹೊರತನ್ನಲ್ಲ. ಅದರಂತೆ ನಾನು ನಿನ್ನ ಪತ್ನಿಯಾದಂಥ ಸೀತೆಯನ್ನು ದೊರಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಈ ಥರ ಅಥವಾ ಉದಾಹರಣೆ ಕೊಟ್ಟ. ಮಧು ಕೈಟಭ ಅನ್ನುವಂಥ ಇಬ್ಬರು ರಾಕ್ಷಸರೇನಿದ್ರು, ಅವರು ಈ ವೇದ ಸಾಹಿತ್ಯ ಅದನ್ನ ಅಪಹಾರ ಮಾಡಿಬಿಟ್ಟಿದ್ರು. ಅದನ್ನ ಭಗವಂತ ಅವರಿಬ್ಬರನ್ನ ಧ್ವಂಸ ಮಾಡಿ ಅದನ್ನ ಹೊರಗೆ ತಂದು ಕೊಟ್ಟ. ಅದರಂತೆ ನಾನು ಸೀತೆಯನ್ನು ಮತ್ತೆ ದೊರಕಿಸಿಕೊಡ್ತೀನಿ ಅಂದ ಸುಗ್ರೀವ. ಅವಳ ರಸಾತಲದಲ್ಲಿರಲಿ ಅಂತರಿಕ್ಷದಲ್ಲಿರಲಿ ನಾನು ತಂದು ಒಪ್ಪಿಸ್ತೇನೆ. ಇದನ್ನ ನಿಜವಾದ ಮಾತು ಅಂತ ಭಾವಿಸು. ಯಾವ ದೇವತೆಗಳು ದಾನವರು ಅವಳನ್ನು ವಶಪಡಿಸಿಕೊಳ್ಳಾರರು. ನಿನ್ನ ದುಃಖವನ್ನು ಪರಿಹಾರ ಮಾಡಿಕೋ. ಸ್ವಲ್ಪ ದಿವಸದ ಹಿಂದೆ ನಾವು ಈ ಅರಣ್ಯದಲ್ಲಿ ಇಟ್ಕೊಂಡಿರ್ತಾರೆ, ಅವರಿಗೆ ಸುಗ್ರೀವನ ಜೊತೆಗೆ ಇನ್ನು 4 ಜನ ಇದ್ರಲ್ಲ, ಅವ್ರು ಯಾರು ಅಂತ ನಮ್ಗೆ ಆವತ್ತು ಹೇಳಲಿಕ್ಕೆ ಗೊತ್ತಾಗಿರ್ಲಿಲ್ಲ. ಅದು ಮುಂದಿನ ಕಥೆಯಲ್ಲಿ ಒಂದ್ಸರಿ ಬಂತು. ನಲ, ನೀಲ, ತಾರ ಮತ್ತೆ ಹನುಮಂತ, ಅವ್ರ ಜೊತೆಗೆ ಸುಗ್ರೀವ, ಈಗ 5 ಜನ ಇದ್ರು. ಕೇಸರಿ ಅಂತ ನಾನು ತಿಳ್ಕೊಂಡಿದ್ದೆ. ಕೇಸರಿ ಹೆಸರಲ್ಲಿ ಬರಲಿಲ್ಲ, ಆಮೇಲೆ ಬೇರೆ ಕಡೆ ವಾಸ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ಬರೋ ಹೆಸರುಗಳಂದ್ರೆ ಈ ಸುಗ್ರೀವ ವಾಲಿ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಆಗ ಅವನ ಜೊತೆ ಇದ್ದವರು ಈ ಉಳಿದ 4 ಜನ ಅಂತ ಅಲ್ಲಿ ಮುಂದೊಂದು ಕಡೆ ಬರ್ತದೆ. ನಲ, ನೀಲ, ತಾರ, ಹನುಮಂತ, ಈ ಸುಗ್ರೀವ. ಆಕಾಶ ಮಾರ್ಗದಲ್ಲಿ ರಾಕ್ಷಸ ಒಬ್ಬ ಸ್ತ್ರೀಯೊಬ್ಬಳನ್ನ ಅಪಹಾರ ಮಾಡ್ಕೊಂಡು ಹೋಗ್ತಿದ್ದದನ್ನ ನಾವು ನೋಡಿದೆವು. ಅವಳೇ ಸೀತೆ ಇದ್ದಿರಬಹುದು ಅಂತ ನನ್ನ ಊಹೆ. ಅವಳು ಹಾ ರಾಮ ಲಕ್ಷ್ಮಣ ಅಂತ ಕೆಟ್ಟ ದನಿಯಿಂದ ಆಕ್ರೋಶ ಮಾಡ್ತಿದ್ದದನ್ನ ನಾನು ನೋಡಿದೆ. ನಾವು 5 ಜನ ವಾನರರು ಪರ್ವತದ ಶಿಖರದಲ್ಲಿ ಕೂತ್ಕೊಂಡಿದ್ದಾಗ ಅವಳು ಮೇಲಿಂದ ತನ್ನ ಉತ್ತರೀಯವನ್ನು ಕೆಳಗೆಸೆದಳು. ಅದರಲ್ಲಿ ಆಭರಣಗಳಿದ್ದವು. ನಾವು ಅವನ್ನ ಎಚ್ಚರಿಕೆಯಿಂದ ತೆಗೆದಿಟ್ಟಿದ್ದೇವೆ. ಅವನ್ನ ನಾನು ಎದುರು ತಂದು ತೋರಿಸ್ತೇನೆ. ಅದು ಸೀತೆಗೆ ಸಂಬಂಧಪಟ್ಟದ್ದು ಹೌದೋ ಇಲ್ಲೋ ಅಂತ ಅನ್ನೋದನ್ನು ನೀನು ಗುರುತಿಸಬೇಕು ಅಂದ. ಯಾಕೆ ವಿಳಂಬ, ಶೀಘ್ರದಲ್ಲಿ ತಗೊಂಡು ಬಾ ಅಂದ ರಾಮ. ಗುಹೆಯ ಒಳಗೆ ಒಂದು ಭಾಗದಲ್ಲಿ ಹೋಗಿ ಆ ಉತ್ತರೀಯವನ್ನ ಆಭರಣವನ್ನ ಸುಗ್ರೀವ ತೆಗೆದುಕೊಂಡು ಬಂದ. ರಾಮ ಅದನ್ನು ಕೈಗೆ ಎತ್ತುಕೊಂಡ. ಅವನಿಗೆ ಕಣ್ಣೀರು ಬಂತು. ಮಂಜು ಮುಸುಕಿದ ಚಂದ್ರನಂತೆ ಕಣ್ಣೀರಿನಿಂದ ಅವನ ಇಡೀ ಶರೀರ ತೊಯ್ದು ಹೋಯ್ತು. ರಾಮನ ಶರೀರ ಜೋಲಾಗಿ ವಿಲಾಪ ಮಾಡಿದ. ಭೂಮಿಯ ಮೇಲೆ ಬಿದ್ದ. ಧೈರ್ಯ ಸಾಹಸ ಎಲ್ಲ ಉಡುಗಿ ಹೋಯ್ತು. ಮರುಕ್ಷಣದಲ್ಲಿ ಮತ್ತೆ ಎಚ್ಚೆತ್ಕೊಂಡು ಆಭರಣಗಳನ್ನ ಉತ್ತರೀಯವನ್ನ ತನ್ನ ಎದೆಗೆ ಒತ್ತಿಕೊಂಡ. ಲಕ್ಷ್ಮಣನಿಗೆ ಅವಳನ್ನು ತೋರಿಸಿದ. ಈ ಹುಲ್ಲಿರುವಂತಹ ಪ್ರದೇಶದಲ್ಲಿ ಆ ಆಭರಣಗಳನ್ನ ಅವಳು ಮೇಲಿಂದ ಬಿಸಾಕಿದ್ದಾಳೆ. ಹಾಗಾಗಿ ಅಲ್ಲಿ ಬಿದ್ದಾಗಲೂ ಕೂಡ ಆಭರಣಗಳಿಗೇನು ಧಕ್ಕೆ ಆಗಿಲ್ಲ. ಇದನ್ನು ಗುರುತಿಸು. ರಾಮ ಹೀಗೆ ಹೇಳಿದಾಗ ಲಕ್ಷ್ಮಣ ಆ ಆಭರಣಗಳನ್ನು ನೋಡಿದ. ನೋಡಿ ಮಾತು ಹೇಳಿದ. ಪ್ರಖ್ಯಾತವಾದ ಮಾತು, ಎಲ್ಲರೂ ನೀವು ಕೇಳಿದ್ದಿರ್ಬೇಕು. ನಾಭಿಜಾನಾಮಿ ಕೇಯೂರೇ ನಚ ಪಶ್ಯಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಕೇಯೂರ ಅಂದ್ರೆ ತೋಳ್ಬಳೆಗಳನ್ನ ಹಾಕೊಳ್ತಾವಲ್ಲ, ಆ ತೋಳ್ಬಳೆಗಳು ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಅವಳು ಧರಿಸ್ತಿದ್ದಂಥ ಕುಂಡಲ ಇಲ್ಲಿದೆ ಹೌದು, ಅದು ಇದೇ ಕುಂಡಲಗಳನ್ನು ಅವಳು ಧರಿಸ್ತಿದ್ಲೆ ಅಥವಾ ತೋಳ್ಬಳೆಗಳನ್ನು ಅವಳು ಧರಿಸ್ತಿದ್ಲೆ, ಆಮೇಲೆ ಕಂಕಣಗಳನ್ನು ಅವಳು ಧರಿಸ್ತಿದ್ಲೋ ಇಲ್ಲೋ, ಇದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ಅವಳು ಕಾಲಿಗೆ ಹಾಕಿಕೊಳ್ತಿದ್ದಂಥ ನೂಪುರ ಗೆಜ್ಜೆ ಏನಿದೆ ಕಾಲಂದುಗೆ, ಅದನ್ನು ಮಾತ್ರ ನಾನು ಗುರುತಿಸಬಲ್ಲೆ ಅಂದ ಅವನು. ಯಾಕೆಂದ್ರೆ ನಿತ್ಯಂ ಪಾದಾಭಿವಂದನ, ನಿತ್ಯ ಅವಳ ಪಾದಗಳಿಗೆ ನಮಸ್ಕಾರ ಮಾಡ್ತಿದ್ದೆ. ಹಾಗಾಗಿ ಅದರದ್ದು ಮಾತ್ರ ನನಗೆ ಗುರುತಿದೆ. ಆಕಸ್ಮಿಕವಾಗಿ ಯಾವ್ದಾದ್ರು ಸೀತೆಯ ಮುಖ ನೋಡಿದ್ದಿರ್ಬೇಕು. ಇಂದು ಮುಖನೇ ನೋಡಿದವನು ಅಲ್ಲ ಅಂತ ಈಗೇನು ಭಾವಿಸಲಿಕ್ಕೆ ಕಾರಣ ಇಲ್ಲ.
ಆದರೆ ಆಭರಣಗಳು ಹೌದು ಅವ್ರದೇ ಹೌದು ಅಲ್ಲೋ ಅಂತ ಗುರುತಿಸ್ಬೇಕಾದ್ರೆ ಸರಿಯಾಗಿ ಗುರುತಿಸಿರ್ಬೇಕು, ಸರಿಯಾಗಿ ಗಮನ ಇಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ಬೇರೆ ಗೊತ್ತಾಗುವಂಥದ್ದೇ ಅಲ್ಲ. ಮುಖ ನೋಡಿದಿರ್ಬೋದು, ವಿಶೇಷ ಗಮನ ಇಟ್ಟು ಈ ಆಭರಣ ಇಟ್ಟಾಗಿದ್ರೆ ಆತ ನೋಡಿರ್ಲಿಕ್ಕಿಲ್ಲ. ಅಂತೂ ಎಷ್ಟರ ಮಟ್ಟಿಗಿನ ಬ್ರಹ್ಮಚರ್ಯ ಅವನು ಪಾಲನೆ ಮಾಡ್ಕೊಂಡು ಬಂದಿದ್ದ ಅಂತ ಅದನ್ನು ನಾವು ಗಮನಿಸ್ಬೋದು ಆ ಶ್ಲೋಕದಿಂದ. ಆನಂದ ರಾಮಾಯಣನು ಹಾಗೆ ಹೇಳ್ತದೆ. ಲಕ್ಷ್ಮಣೋಬ್ರವೀತ್ ನ ವೇದ್ಮ್ಯಹಂ ಸಮಸ್ತಾನಿ ವೇದ್ಮಿ ಅಂಗುಲಿ ಭವಾನಿ. ಅವನು ಅಂಗುಲಿ ಭವಾನಿ ಅಂತ ಹೇಳ್ತಾನೆ. ಆ ಕಾಲ ಬೆರಳಿಗೆ ಏನು ಹಾಕೊಳ್ತಿದ್ದು ಆಭರಣಗಳನ್ನು ಅವುಗಳನ್ನು ಮಾತ್ರ ನಾನು ಗುರುತಿಸಬಲ್ಲೆ. ವಂದನೆ ಯಾನಿ ದೃಷ್ಟಾನಿ ಮಯಾ ನಿತ್ಯಂ ರಘೂದ್ವಹ ತತಃ ರಾಮ ಅತಿಸಂತುಷ್ಟ ಲಬ್ಧಾಂ ಸೀತಾಮನ್ಯತ. ಹೀಗೆ ಸುಗ್ರೀವ ಆಭರಣಗಳೆಲ್ಲ ತೋರಿಸಿದಾಗ ಅದು ಇನ್ನು ಸೀತೆ ನಮ್ಮ ಕೈಗೆ ಸಿಕ್ಕಳು ಅಂತ ತಿಳ್ಕೊಂಡ ರಾಮ. ರಾವಣನ ಸ್ವರೂಪ ಹೇಗಿತ್ತು, ಯಾವ ಸಂದರ್ಭದಲ್ಲಿ ನೀನು ಅವನನ್ನು ನೋಡಿದೆ, ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳು. ನಾನು ಈಗಲೇ ಅವನನ್ನು ಕೊಂದು ಹಾಕಿ ನನ್ನ ಕಾರ್ಯವನ್ನು ಮಾಡ್ಕೊಳ್ತೇನೆ ಅಂತ ಹೇಳಿದ ರಾಮ. ಆಗ ಆ ಸುಗ್ರೀವ ಕೈ ಮುಗಿದು ರಾಮನಿಗೆ ಹೀಗೆ ಮುಂದಿನ ಅಂತ ಹೇಳಿದ. ಆ ಪಾಪಿಷ್ಠನಾದಂಥ ರಾಕ್ಷಸನ ವಾಸಸ್ಥಾನ ಯಾವುದು ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪವೂ ಗೊತ್ತಿಲ್ಲ, ಅವನ ಕುಲ ಸಾಮರ್ಥ್ಯ ನನಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ. ಅದು ಯಾಕೆ ಗೊತ್ತಿಲ್ಲ ಅಂತ ಅವನ ಹೆಸರು ಹೇಳಿದ? ಗೊತ್ತಿದ್ದಿರ್ಬೇಕು ಅವನಿಗೆ. ಸುಗ್ರೀವನಿಗೆ ಎಲ್ಲ ಪ್ರದೇಶಗಳ ಪರಿಚಯ ಜ್ಞಾನ ಇತ್ತು, ಗೊತ್ತಿತ್ತು. ಹನುಮಂತ ತಡೆದಿದ್ದರಿಂದ ಸುಗ್ರೀವ ಅವನನ್ನು ತಡೆದ ಹನುಮಂತನನ್ನು. ಅವನ ಜೊತೆ ವಿರೋಧ ಕಟ್ಕೊಳ್ಳೋದು ಬೇಡ ಅಂತ ತಡೆದಿದ್ದ ಅಂತ ನಾವು ಹಿಂದಲ್ಲಿ ನೋಡಿದ್ವಿ. ಹಾಗಿದ್ರು ಕೂಡ ಆತ ತನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ ಅಂತಂದರೆ, ವ್ಯಾಖ್ಯಾನಕಾರರು ಅದಕ್ಕೆ ನಾನಾ ಥರದ ಅಭಿಪ್ರಾಯ ಪಡ್ತಾರೆ. ರಾವಣನ ಪಟ್ಟಣ ಎಲ್ಲಿದೆ ಅಂತ ತಿಳಿದಿತ್ತು, ಸುಳ್ಳು ಹೇಳಿ ಕಾರಣ ಏನಂತ ಹೇಳಿಬಿಟ್ರೆ, ಮೊದಲೇ ರಾವಣನ ವಿಷಯ ಹೇಳಿಬಿಟ್ರೆ ಆ ರಾವಣನ ವಧೆಗಾಗಿ ರಾಮ ಅವಸರ ಮಾಡ್ತಾನೆ. ಈ ವಾಲಿ ವಧೆಯನ್ನು ಮಾಡಿ ತನಗೆ ಸಿಂಹಾಸನ ಕೊಡಲಿಕ್ಕೆ ರಾಮ ಅಷ್ಟು ಅವಸರ ಮಾಡಲಿಕ್ಕಿಲ್ಲ ಅಂತ ಹೀಗೆ ಸುಗ್ರೀವನಿಗೆ ಸಂದೇಹ ಆಯಿತು. ಅದಕ್ಕೆ ಮೊದಲು ಈ ಕೆಲಸ ಆಗಲಿ ಆಮೇಲೆ ಆ ಕೆಲಸ ಮಾಡಿಸೋಣ ಅಂತ ಅವನ ತಲೆಯಲ್ಲಿ ಬಂದಿತ್ತು ಅಂತ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಇನ್ನು ಕೆಲವರು ವ್ಯಾಖ್ಯಾನದ ಪ್ರಕಾರ ರಾವಣ ಲಂಕೆಯಲ್ಲಿದ್ದಾನೆ ಅಂತ ಗೊತ್ತು, ಲಂಕೆಯಲ್ಲಿ ಯಾವ ಗುಪ್ತ ಸ್ಥಾನದಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹಾಗಾಗಿ ಅವನನ್ನು ಹುಡುಕೊಂಡು ಬರೋದು ಅಷ್ಟು ಸುಲಭ ಅಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ಅಂತ ಈ ಸುಗ್ರೀವ ಹೇಳಿದ. ಸ್ವಾರ್ಥ ಏನು ಇರಲಿಲ್ಲ, ನಿಜವಾದ ಸಂಗತಿಯನ್ನೇ ಅವನು ಹೇಳಿದ ಅಂತ ಇನ್ನು ಕೆಲವರು ವ್ಯಾಖ್ಯಾನಕಾರರ ಅಭಿಪ್ರಾಯ. ಹೀಗೆ ಸುಗ್ರೀವನ ಮಾತನ್ನು ನಾನಾ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸಮರ್ಥನೆ ಮಾಡ್ತಾರೆ. ನಿನ್ನ ದುಃಖವನ್ನು ಬಿಡು, ನಾವು ಎಲ್ಲರೂ ಕೂಡ ಮತ್ತೆ ನಿನ್ನ ಸಲುವಾಗಿ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ ಸುಗ್ರೀವ ರಾಮನಿಗೆ. ನೀನು ಎಂಥ ಧೈರ್ಯಶಾಲಿ, ನಿನ್ನ ಕುಲ ಎಂಥದ್ದು, ನಿನ್ನ ಘನತೆ ಎಂಥದ್ದು, ಅದನ್ನೆಲ್ಲ ನೆನಪು ಮಾಡಿಕೊ. ನೀನು ಹೀಗೆ ಭಯ ಪಡೋದು ಉಚಿತ ಅಲ್ಲ. ನೀನೇ ಹೀಗೆ ಭಯ ಪಟ್ಟರೆ ಇನ್ನು ಸಾಮಾನ್ಯ ಮನುಷ್ಯರು ಏನು ಮಾಡಬೇಕು, ಅವ್ರ ಗತಿ ಏನು? ವ್ಯಸನೇವ ಅರ್ಥಕೃತ್ಯೇವ ಭಯೇವ ಜೀವಿತಾಂತಕ್ಕೆ ವಿಮೃಶನ್ ವೈ ಸ್ವಯಾ ಬುದ್ಧ ಧೃತಿಮಾನ್ ನಾವಸೀದತಿ. ಎಂಥ ದೊಡ್ಡ ಸಂಕಟ ವ್ಯಸನ ಬಂದ್ರು, ಇದ್ದ ಸಂಪತ್ತೆಲ್ಲ ಕಳೆದು ಹೋದಾಗ್ಲೇನು, ಪ್ರಾಣಹಾನಿ ಆಗೋ ಸಂದರ್ಭ ಬಂದ್ರು ಬುದ್ಧಿವಂತ ಆದವನು ವಿಮರ್ಶೆ ಮಾಡಿ ಕಾರ್ಯ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಹೊರತು ಹೀಗೆ ಧೈರ್ಯ ಕಳ್ಕೊಳ್ಳೋದಿಲ್ಲ. ಧೈರ್ಯ ಕಳೆದುಕೊಂಡವನು ಹಾಳಾಗಿ ಹೋಗ್ತಾನೆ. ಬಹಳ ಭಾರವನ್ನು ಹೊತ್ತಂತ ಹಡಗು ಸಮುದ್ರದ ಮಧ್ಯದಲ್ಲಿ ಹೋದರೆ ಅದು ಹೇಗೆ ಮುಳುಗಿ ಹಾಳಾಗಿ ಹೋಗ್ತದೋ ಹಾಗೆ ಮನುಷ್ಯನು ಹಾಳಾಗಿ ಹೋಗ್ತಾನೆ. ಅದಕ್ಕೆ ಸುಗ್ರೀವ ಹೇಳಿದ, ನಿನಗೆ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ತೀನಿ, ನಿನ್ನ ಧೈರ್ಯವನ್ನು ಮತ್ತೊಮ್ಮೆ ಪಡೆದುಕೋ, ದುಃಖಕ್ಕೆ ಎಡೆ ಕೊಡಬೇಡ. ಅತಿಯಾಗಿ ದುಃಖ ಪಡೋದು ನಿನಗೆ ಉಚಿತ ಅಲ್ಲ. ಅತಿಯಾದ ದುಃಖ ನಮ್ಮನ್ನು ಆವರಿಸಿಕೊಂಡ್ರೆ ಇಡೀ ಜೀವನವೇ ವ್ಯರ್ಥ. ಇನ್ನು ಅದಕ್ಕಾಗಿ ನಾವು ಬದುಕಬೇಕು ಅಂತ ಈಗೆಲ್ಲ ಭಾವನೆ ಉಂಟಾಗಬಹುದು. ಅದಕ್ಕಾಗಿ ಅದನ್ನೆಲ್ಲ ಬಿಡು. ನೀನು ನನ್ನ ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತು ಹೇಳ್ತಿದ್ದೇನೆ. ನಿನಗೆ ಬುದ್ಧಿ ಹೇಳುವಂಥ ಸಾಮರ್ಥ್ಯ ನನಗಿಲ್ಲ. ನನಗೂ ನಿನಗೂ ಸ್ನೇಹ ಇದೆ, ಈ ಸ್ನೇಹಕ್ಕಾದರೂ ಗೌರವ ಕೊಡು. ಹಾಗಾಗಿ ದುಃಖವನ್ನು ಬಿಡು. ರಾಮ ಕಣ್ಣಿನ ನೀರನ್ನೆಲ್ಲ ತನ್ನ ವಸ್ತುದ ಅಂಚಿನಿಂದ ಒರೆಸ್ಕೊಂಡ, ಗಾಢವಾಗಿ ಆಲಿಂಗನ ಮಾಡಿಕೊಂಡ. ಮಿತ್ರನಾದವನು ಏನು ಮಾತು ಹೇಳಬೇಕು ಅಂತಲೇ ಮಾತುಗಳನ್ನು ಹೇಳಿದ್ವಿ ಇವತ್ತು. ನನಗೆ ಇಂಥ ಆಪತ್ತಿನ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ಹೇಳೋರು
ಅತಿ ವಿರಳ. ಇಂಥ ಸ್ನೇಹಿತರು ಸಿಗೋದು ಕಷ್ಟ. ರಾವಣ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಮತ್ತು ಸೀತೆಯನ್ನು ಆತ ಎಲ್ಲಿ ಅಡಗಿಸಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋದು ನಿನ್ನ ಕರ್ತವ್ಯ ಆಗಿದೆ. ಅದಕ್ಕಾಗಿ ನಿನ್ನ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ. ವಾಲಿಯನ್ನು ಕೊಂದು ನಿನಗೆ ಸಾಮ್ರಾಜ್ಯವನ್ನು ಕೊಡಿಸಬೇಕು ಅಂತ ನಾನೇನು ಆಲೋಚನೆ ಮಾಡಿದ್ದೇನೆ. ಅದರ ಬಗ್ಗೆ ಸಂದೇಹ ತಾಳಬೇಡ, ಅದನ್ನು ಮಾಡಿಕೊಡ್ತೇನೆ ಅಂತ ರಾಮ ಸುಗ್ರೀವನಿಗೆ ಹೇಳಿದ. ಮುಂದೆ ಸುಗ್ರೀವ ಮಾತಾಡಿದ. ದೇವತೆಗಳು ಎಲ್ಲರೂ ನನ್ನ ಮೇಲೆ ಬಹಳ ಕೃಪೆ ಇಟ್ಟಂತೆ ಕಾಣಿಸ್ತದೆ. ನಿನ್ನಂಥ ಸಕಲ ಸದ್ಗುಣ ಪರಿಪೂರ್ಣನಾದಂಥವನು, ಮರ್ಯಾದಾ ಪುರುಷೋತ್ತಮನಾದವನು ನನಗೆ ಮಿತ್ರನಾಗಿ ದೊರಕಿದೆ. ಹೀಗಾಗಿ ನಾನು ದೇವತೆಗಳ ಸಾಮ್ರಾಜ್ಯವನ್ನು ಬೇಕಾದರೆ ಗೆಲ್ಲಬಲ್ಲೆ. ನಾನು ನಿಮಗೆ ಯೋಗ್ಯನಾದ ಮಿತ್ರನೇ ಅಂದ ಈ ಸುಗ್ರೀವ. ಅದನ್ನು ಸ್ವಲ್ಪ ದಿವಸದಲ್ಲೇ ನನ್ನ ಸಾಮರ್ಥ್ಯ ಏನು ಅಂತನ್ನೋದನ್ನು ನೀನೇ ಮನಗಾಣ್ತೆ. ನಾನು ಅದನ್ನು ಹೀಗೆ ನನ್ನ ಗುಣ, ನನ್ನ ಸಾಮರ್ಥ್ಯ ಏನಿದೆ ಅಂತ ಅನ್ನೋದನ್ನು ಈಗ ನಾನು ಹೇಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹೇಳ್ಕೊಳ್ಳೋದು ಹಾಗೂ ಉಚಿತನೂ ಕೂಡ ಅಲ್ಲ. ಕಾಲ ಮುನ್ನಡೆದಂತೆ ನನ್ನ ಸಾಮರ್ಥ್ಯ ಏನು ಅಂತನ್ನೋದು ನಿನಗೆ ತಾನಾಗೇ ಗೊತ್ತಾಗ್ತದೆ. ಅಹಮಪಿ ಅನುರೂಪಸ್ಥೆ ವಯಸ್ಸ್ಯ ಜ್ಞಾಸ್ಯತೆ ಶನೈಹಿ. ನಿಧಾನವಾಗಿ ತಿಳ್ಕೊಳ್ತಿ. ನತು ವಕ್ತು ಸಮರ್ಥೋಹಂ ಸ್ವಯಂ ಆತ್ಮಗತಾನ್ ಗುಣ. ನನ್ನ ಗುಣವನ್ನು ನಾನು ಹೇಳ್ಕೊಳ್ಬಾರ್ದು, ತಾನಾಗೆ ಗೊತ್ತಾಗ್ತದೆ ಅದು. ಹೀಗೆ ನಮ್ಮಿಬ್ಬರ ನಡುವೆ ಮೈತ್ರಿ ಏರ್ಪಟ್ಟಿದೆ. ಮಹಾತ್ಮನಾಂತು ಭೂಯಿಷ್ಠಂ ತದ್ವಿದಾನಾಂ ತಪಾತ್ಮನಾಂ ನಿಶ್ಚಲಾ ಭವತಿ ಪ್ರೀತಿ ಧೈರ್ಯಮಾತ್ಮವತಾಮಿವ ರಜತಂ ವಾ ಸುವರ್ಣಂ ವಾ ವಸ್ತ್ರಾಣ್ಯಾಭರಣಾನಿ ವಾ ಅವಿಭಕ್ತಾನಿ ಸಾಧೂನಾಂ ಅವಗಚ್ಚಂತಿ ಸಾಧವಃ. ನನ್ನ ಸಂಪತ್ತು ನಿನ್ನದೇ, ನನ್ನ ರಾಜ್ಯ ನಿನ್ನದು, ನಿನ್ನ ಸುಖ ನಿನ್ನ ದುಃಖ ಎರಡೂ ಕೂಡ ನನ್ನದು. ಉದಾರ ಮನಸ್ಸಿನಿದ್ದವರು ಬಂಗಾರವೇ ಆಗಲಿ, ಬೆಳ್ಳಿಯೇ ಆಗಲಿ, ವಸ್ತ್ರ ಆಭರಣ ಮೊದಲಾದ ಸಂಪತ್ತು ಏನಿದೆ ಅದೆಲ್ಲವೂ ಕೂಡ ಅವಿಭಕ್ತ ಅಂತ ತಿಳ್ಕೊತಾರೆ. ಇದು ನನ್ನದು, ಅದು ನಿನ್ನದು ಅಂತ ಈಗ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಿಲ್ಲ. ಅವರು ಏನು ಸಿಕ್ಕದ್ದನ್ನು ಸ್ನೇಹಿತರ ಜೊತೆ ಹಂಚಿಕೊಂಡು ಅದನ್ನು ಅನುಭವಿಸ್ತಾರೆ. ಹಾಗೆ ನಾನು ಕೂಡ ನನ್ನ ಸಂಪತ್ತನ್ನು ನಿನ್ನದು ಅಂತ ಭಾವಿಸುವಂತ ನಿಮಗೆ ಆಶ್ವಾಸನೆ ಕೊಡ್ತಿದ್ದೇನೆ ಅಂದ ಆ ಸುಗ್ರೀವ. ಯಾವತ್ತು ಗೆಳೆಯ ಒಳ್ಳೆಯ ಸ್ನೇಹಿತನಿರ್ತಾನೆ, ಆ ಒಳ್ಳೆಯ ಸ್ನೇಹಿತನೇ ಆಪತ್ತಿಗೆ ಒದಗುವಂಥವನು. ಅವನು ಐಶ್ವರ್ಯವಂತ ಆಗಿರ್ಬೋದು ಅಥವಾ ಬಡವ ಆಗಿರ್ಬೋದು, ಸುಖಿ ಆಗಿರ್ಬೋದು, ದುಃಖಿ ಆಗಿದ್ದಿರ್ಬೋದು, ಅಥವಾ ಯಾವುದಾದ್ರೂ ದೋಷ ಇದ್ದವನಾಗಿದ್ದಿರ್ಬೋದು, ದುಶ್ಚಟಗಳು ಉಳ್ಳವನಾಗಿರ್ಬೋದು, ಅಥವಾ ದೋಷರಹಿತನಾಗಿರ್ಬೋದು. ಮಿತ್ರ ಅಂದರೆ ಮಿತ್ರನೇ, ಅವನು ಎಲ್ಲ ರೀತಿಯಿಂದಲೂ ಸಹಾಯ ಕೊಡುವಂಥವನು. ಹೀಗೆ ಸುಗ್ರೀವ ಎಲ್ಲ ಮಾತು ಹೇಳಿದ ಮೇಲೆ ರಾಮ ಅದನ್ನು ಸರಿ ಅಂತ ಒಪ್ಕೊಂಡ. ಅವರಿಬ್ಬರು ಒಂದು ಜಾಗದಲ್ಲಿ ಕೂತ್ಕೊಂಡು ಮತ್ತೊಮ್ಮೆ ತಮ್ಮ ಸಂಭಾಷಣೆಯನ್ನು ಮುಂದುವರಿಸಿದರು. ನನ್ನ ಅಣ್ಣ ನನಗೆ ವಂಚನೆ ಮಾಡಿದ, ಪತ್ನಿಯನ್ನು ಕಳ್ಕೊಂಡೆ, ಸಾಮ್ರಾಜ್ಯವನ್ನು ಕಳ್ಕೊಂಡೆ. ಇಷ್ಟ ಮೇಲೆ ಆತ ಯಾವಾಗ ನನ್ನನ್ನು ಕೊಂದು ಬಿಡ್ತಾನೋ ಅಂತ ಭಯ ಬೇರೆ ನನಗೆ ನೀನು ಕೃಪೆ ಮಾಡಬೇಕು ಅಂತ ಹೇಳಿದ. ಆಗ ರಾಮ, ನನ್ನ ಬಾಣದಿಂದ ಈಗಾಗಲೇ ವಾಲಿಯನ್ನು ಕೊಂದೇ ಬಿಟ್ಟಿದ್ದೇನೆ ಅಂತ ತಿಳ್ಕೊ, ಅದ್ರ ಬಗ್ಗೆ ನಿನಗೆ ಸಂದೇಹ ಬೇಡ, ಗೊಂದಲ ಬೇಡ ಅಂತ ಹೇಳಿದ. ರಾಮ ಶೋಕಾಭಿಭೂತೋಹಂ ಶೋಕಾರ್ಥಾನಾಂ ಭವಾನ್ ಗತಿ. ಜಗತ್ತಿನಲ್ಲಿ ಯಾವುದೇ ದುಃಖಿಗಳು ಸಂಕಟಗ್ರಸ್ತರಾದವರಿದ್ದರೆ ಅವರಿಗೆಲ್ಲ ನೀನೇ ಶರಣ. ಅಗ್ನಿಸಾಕ್ಷಿಯಾಗಿ ನಾವಿಬ್ಬರು ಸ್ನೇಹಿತರಾಗಿದ್ದೇವೆ. ನಿನ್ನ ಮೇಲೆ ಸಂಪೂರ್ಣವಂತ ನಂಬಿಕೆಯನ್ನು ಇಟ್ಟು ಮಾತು ಹೇಳ್ತಿದ್ದೇನೆ. ಆ ದುಃಖ ನನಗೆ ಪ್ರತಿನಿತ್ಯ ಘಾಸಿ ಮಾಡ್ತಿದೆ. ಹೀಗೆ ಹೇಳ್ತಿದ್ದಾಗ ಸುಗ್ರೀವನಿಗೆ ಕಣ್ಣೀರು ಉಕ್ಕಿ ಬಂತು. ನಿಷ್ಠುರವಾದ ಮಾತನಾಡಿದ, ರಾಜ್ಯದಿಂದ ಓಡಿಸಿದ, ಪತ್ನಿಯನ್ನು ಅಪಹಾರ ಮಾಡಿದ. ಈಗಲೂ ನನ್ನನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಡಿಸಿದ್ದಾನೆ ವಾಲಿ. ಅವನು ಕಳಿಸಿದಂಥವ್ರು ಎಷ್ಟೋ ಜನರನ್ನ ನಾನು ಈಗಾಗಲೇ ಹೊಡೆದು ಓಡಿಸಿದ್ದೇನೆ, ಕೊಂದು ಹಾಕಿದ್ದೇನೆ. ಅದರಲ್ಲೂ ಈ 4 ಜನ ಕಪಿಗಳು, ನಲ, ನೀಲ, ತಾರ, ಹನುಮಂತ, 4 ಜನ ನನ್ನ ಜೊತೆಗಿದ್ದಾರೆ. ಅವರು ನನಗೆ ಯಾವಾಗಲೂ ಯೋಗ್ಯವಾದಂಥ ಮಾರ್ಗದರ್ಶನ ಮಾಡಿ, ಹಿತಚಿಂತನೆ ಮಾಡಿ ನನ್ನನ್ನು ಕಾಪಾಡ್ತಿದ್ದಾರೆ. ದುಃಖಿತ ಸುಖಿತೋ ವಾಪಿ ಸಖ್ಯುರ್ನಿತ್ಯಂ ಸಖಾಗತಿ. ಒಬ್ಬ ಮಿತ್ರನಿಗೆ ಮತ್ತೊಬ್ಬ ಮಿತ್ರನೇ ಗತಿ. ಆಗ ರಾಮ ಹೇಳಿದ, ನಿಮ್ಮಿಬ್ಬರ ನಡುವೆ ಈ ದ್ವೇಷ ಯಾಕೆ ಹುಟ್ಟಿತು? ಆ ದ್ವೇಷದ ಕಾರಣವನ್ನು ನನಗೆ ಸರಿಯಾಗಿ ವಿವರವಾಗಿ ಹೇಳು ಅಂತ ಹೇಳಿದ. ಆ ಸುಗ್ರೀವ
ಅದರಂತೆ ಮುಂದಿನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದ. ಅದನ್ನು ಹಿಂದೆ ಒಂದು ಸ್ವಲ್ಪ ಕಥೆ ಹೇಳಿದ್ದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಏನಾದರೂ ಸ್ವಲ್ಪ ಬೇರೆ ಅಂಶ ಬಂದರೆ ಅದನ್ನಷ್ಟೇ ಈಗ ಹೇಳ್ತೀನಿ. ಉತ್ತರಕಾಂಡಕ್ಕನುಸಾರವಾಗಿ ಹನುಮಂತನ ಚರಿತ್ರೆ, ವಾಲಿಸುಗ್ರೀವ ಚರಿತ್ರೆ ಎಲ್ಲ ಬಂದಿತ್ತು. ಇಲ್ಲಿ ಕಿಷ್ಕಿಂಧಾಕಾಂಡಕ್ಕನುಸಾರವಾಗಿ ಬಂದಿದ್ದ ಹೆಚ್ಚಿನ ಅಂಶಗಳನ್ನಷ್ಟೇ ಈಗ ನಾವು ಗಮನಿಸಬೇಕು. ವೃಕ್ಷರಜಸ್ಸಂತೂ ನಮ್ಮ ತಂದೆ. ನಾನು ತಂದೆ ಬಳಿಕ ರಾಜನಾದಂಥವನು ವಾಲಿ. ಅವನಿಗೆ ನಾನು ನಿಷ್ಠನಾಗಿದ್ದೆ, ವಿನಯ ಉಳ್ಳವನಾಗಿದ್ದೆ, ಅವನಿಗೆ ಸೇವಕನಂತೆ ನಡ್ಕೊಳ್ತಿದ್ದೆ. ಆಗ ಅಲ್ಲಿಗೊಬ್ಬ ರಾಕ್ಷಸ ಬಂದ. ಅವನು ಯಾರು ಅಂದರೆ ಮಯಾಸುರನ ಮಗ, ದುಂದುಭಿ ಎನ್ನುವ ರಾಕ್ಷಸನ ಅಣ್ಣ. ಮಂಡೋದರಿಗೂ ಕೂಡ ಆತ ಸಹೋದರ ಆಗುತ್ತೆ. ರಾವಣನ ಪತ್ನಿ ಮಂಡೋದರಿ ಇದ್ದಲ್ಲ, ಮಂಡೋದರಿ, ಮಯನ ಮಕ್ಕಳು ಮಾಯಾವಿ, ದುಂದುಭಿ ಮತ್ತು ಮಂಡೋದರಿ. ವಿಶ್ವಕರ್ಮ ದೇವತೆಗಳ ಶಿಲ್ಪಿ, ಮಯ ಅಂದರೆ ರಾಕ್ಷಸರ ಶಿಲ್ಪಿ, ದೊಡ್ಡ ಶಿಲ್ಪಿನೇ ಅವನು ಕೂಡ. ಯಾವುದೋ ಒಂದು ಕಾರಣದಿಂದಾಗಿ, ಹೆಂಗಸೊಬ್ಬಳ ಕಾರಣದಿಂದಾಗಿ, ಸ್ತ್ರೀ ನಿಮಿತ್ತವಾಗಿ ಅಂತಿದ್ದಾಗ ಏನಂತ ಎಲ್ಲಿ ವಿವರಣೆ ಕಂಡು ಬರಲಿಲ್ಲ ನನಗೆ. ವಾಲಿಗೂ ಮಾಯಾವಿಗೂ ವೈರ ಉಂಟಾಯಿತು. ಆ ಮಾಯಾವಿ ಕಿಷ್ಕಿಂಧ ನಗರಕ್ಕೆ ಬಂದು ನಮ್ಮ ಅಣ್ಣನ ವಾಸಸ್ಥಾನದ ಮುಂದೆ ಬಂದು ಗರ್ಜನೆ ಮಾಡಿದ. ಇವನಿಗೆ ಸಹಿಸಲಿಕ್ಕಾಗದೆ ಆತನ ಜೊತೆಗೆ ಯುದ್ಧಕ್ಕೆ ಹೊರಟ. ಸ್ತ್ರೀಯರು, ಅಂತಃಪುರದ ಸ್ತ್ರೀಯರೆಲ್ಲ ವಾಲಿಯನ್ನು ತಡೆದರು. ನಾನೂ ಕೂಡ ತಡೆದೆ, ಹೋಗಬೇಡ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಆಗ ಆತ ಕೇಳಲಿಲ್ಲ. ನಾನು ಕೂಡ ಅಣ್ಣನ ಬೆಂಗಾವಲಾಗಿ ಹೊರಟೆ. ಒಂದು ದೊಡ್ಡ ಗುಹೆಗೆ ಆತ ಪ್ರವೇಶ ಮಾಡಿಬಿಟ್ಟೆ. ನಾವಿಬ್ಬರು ಕೂಡ ಗುಹೆಯ ದ್ವಾರಕ್ಕೆ ಹೋಗಿ ನಿಂತ್ಕೊಂಡ್ವಿ. ಆಗ ಆ ವಾಲಿ ನನಗೆ ಹೇಳಿದ್ದ, ಅವನು ಸಂಹಾರ ಮಾಡಿ ಬರ್ತೇನೆ ನಾನು, ಈ ಬಿಲದ ಬಾಗಿಲಲ್ಲೇ ನಿಂತ್ಕೊಂಡಿರು ಅಂತ ಹೇಳಿದ. ನಾನು ಬರ್ತೇನೆ ಅಂದೆ, ಆದರೆ ಅಣ್ಣ ಬೇಡ ಅಂದ, ಇಲ್ಲೇ ನಿಂತ್ಕೊಂಡಿರು ಅಂತ ಹೇಳಿದ. 1 ವರ್ಷ ಕಳೆಯಿತು. ಅವನು ನಮ್ಮಣ್ಣ ನಾಶ ಹೊಂದಿದ್ದಿರಬಹುದು, ಇನ್ನೂ ಬಂದಿಲ್ಲ ಅದರಿಂದ ಅಂತ ನಾನು ಭಾವಿಸಿದೆ. ಅಲ್ಲಿಂದ ನೊರೆಯಿಂದ ಕೂಡಿದಂಥ ರಕ್ತ ಬೇರೆ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ರಾಕ್ಷಸನ ಭಯಂಕರ ಧ್ವನಿ ಕೇಳಿ ಬಂತು. ನಮ್ಮ ಅಣ್ಣನ ಧ್ವನಿ ಮಾತ್ರ ಕೇಳಿ ಬರ್ತಿರ್ಲಿಲ್ಲ. ರಾಕ್ಷಸನ ಶಬ್ದ ಮಾತ್ರ ಕೇಳಿ ಬಂದಿದ್ದರಿಂದ ಅಣ್ಣ ಹತ್ಯೆಗೊಳಗಾಗಿರ್ಬೇಕು ಅಂತ ನಾನು ಭಾವಿಸಿದೆ. ಆ ಮಾಯಾವಿ ಹೊರಗೆ ಬಂದು ಮತ್ತು ನನ್ನನ್ನು ಕೊಂದು ಬಿಡಬಹುದು ಅಂತ ನಾನು ಭಾವಿಸಿ ದೊಡ್ಡ ಬಂಡೆಯನ್ನು ಬಿಲದ ದ್ವಾರಕ್ಕೆ ಮುಚ್ಚಿದೆ. ಅಣ್ಣನಿಗೆ ಜಲತರ್ಪಣ ಕೊಟ್ಟು ಕಿಷ್ಕಿಂಧೆಗೆ ಬಂದೆ. ಯಾರಿಗೂ ತಿಳಿಸಬಾರ್ದು ಅಣ್ಣ ಸತ್ತ ಸುದ್ದಿಯನ್ನು ಅಂತ ಪ್ರಯತ್ನಪಟ್ಟೆ. ಮಂತ್ರಿಗಳು ಏನೇನೋ ಮಾಡಿ ಅದನ್ನೆಲ್ಲ ತಿಳಿದುಕೊಂಡ್ರು. ರಾಜ್ಯ ಅನಾಯಕ ಆಗಬಾರ್ದು ಅಂತ ನನಗೆ ಪಟ್ಟಾಭಿಷೇಕ ಮಾಡಿಬಿಟ್ರು. ಇದೇ ಸಂದರ್ಭದಲ್ಲಿ ನಾನು ರಾಜ್ಯ ಆಳ್ತಿದ್ದಾಗಲೇ ಆ ವಾಲಿ ಆ ರಾಕ್ಷಸನ ಕೊಂದು ಕಿಷ್ಕಿಂಧ ಪಟ್ಟಣಕ್ಕೆ ಆಗಮಿಸಿದ. ನನ್ನನ್ನು ನೋಡಿದ ಕೂಡಲೇ ನನ್ನ ಕಡೆ ಮಂತ್ರಿಗಳನ್ನೆಲ್ಲ ಬಂಧನದಲ್ಲಿ ಇಡಿಸಿದ. ನಾನು ರಾಜ ಆಗಿದ್ದರಿಂದ, ಶಾಸನ ನನ್ನ ಕೈಯಲ್ಲಿದ್ದರಿಂದ ವಾಲಿಯನ್ನು ನಾನು ನಿಗ್ರಹ ಮಾಡಬಹುದಿತ್ತು. ಅಣ್ಣನಿಗೆ ಹಾಗೆ ಪ್ರತೀಕಾರ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಅವನ ಪಾದಗಳಿಗೆ ನಾನು ನಮಸ್ಕಾರ ಮಾಡಿದೆ. ನಮ್ಮ ಅದೃಷ್ಟದಿಂದ ನೀನು ಶತ್ರುವನ್ನು ಕೊಂದು ಬಂದಿದ್ದಿ, ಈ ರಾಜ್ಯದ ಶಾಸನವನ್ನು ನೀನೇ ಸ್ವೀಕಾರ ಮಾಡು, ಚಾಮರವನ್ನು ನೀನೇ ಸ್ವೀಕಾರ ಮಾಡು, ಛತ್ರವನ್ನು ಸ್ವೀಕಾರ ಮಾಡು, ನನ್ನ ಸೇವೆ ಸ್ವೀಕಾರ ಮಾಡು ಅಂತ ನಾನು ಹೇಳಿದೆ. ಅಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಹೇಳಿದೆ ಅವನಿಗೆ. ಆದರೆ ಆತ ಯಾವುದನ್ನೂ ನಂಬಲೇ ಇಲ್ಲ. ಮಂತ್ರಿಗಳು ನನಗೆ ಬಲಾತ್ಕಾರವಾಗಿ ಪಟ್ಟಾಭಿಷೇಕ ಮಾಡಿದ್ರು ಅನ್ನೋದನ್ನು ಹೇಳಿದೆ. ಆದರೂ ಅವನು ನನ್ನ ಮಾತನ್ನು ಕೇಳಲಿಲ್ಲ. ನನಗೆ ಧಿಕ್ಕಾರ ಹಾಕಿದೆ, ನನ್ನನ್ನು ನಿಂದನೆ ಮಾಡಿದೆ. ಆ ವಾಲಿ ಮತ್ತು ನನ್ನ ಮೇಲೆ ಅಪನಂಬಿಕೆಯಿಂದ ನನ್ನನ್ನು ಅಲ್ಲಿಂದ ಹೊರದು ಕಿಷ್ಕಿಂಧ ನಗರದಿಂದ ಓಡಿಸಿಬಿಟ್ಟ. ಹುಟ್ಟಿದ್ದಂಥ ಒಂದೇ ಬಟ್ಟೆಯಲ್ಲಿ ಬೇರೆ ನನಗೇನು ಸಂಪತ್ತನ್ನು ಆತ ಕೊಳ್ಳಿಲ್ಲ, ಹೊರಗಟ್ಟಿಬಿಟ್ಟ. ನನ್ನ ಪತ್ನಿಯನ್ನು ಕೂಡ ಅಪಹಾರ ಮಾಡಿದ. ರುಮಾ ಅಂತ ಅವಳ ಹೆಸರು. ಅವಳನ್ನು ಕೂಡ ಅಪಹಾರ ಮಾಡಿದ. ಅವನ ಭಯದಿಂದ ನಾನು ನಿಂತಲ್ಲಿ ನಿಲ್ಲದೆ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿದ್ದೇನೆ. ಕಾರಣಾಂತರದಿಂದ ವಾಲಿಗೆ ಈ ಋಷಿಮುಖ ಪರ್ವತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಜಾಗದಲ್ಲಿ ನನಗೆ ಸುರಕ್ಷೆ ಇದೆ. ನನ್ನನ್ನು ನೀನು ಕಾಪಾಡಬೇಕು ಅಂದ ಈ ಸುಗ್ರೀವ ರಾಮನಿಗೆ. ರಾಮ, ನಿನ್ನ ಪತ್ನಿಯನ್ನ, ಸಾಮ್ರಾಜ್ಯವನ್ನು ನೀನು ಮತ್ತೆ ಪಡೆದುಕೊಳ್ತಿ,
ಹಾಗಾಗಿ ಭಯ ಪಡಬೇಡ, ಆತಂಕ ಪಡಬೇಡ ಅಂತ ಸುಗ್ರೀವನಿಗೆ ಸಮಾಧಾನ ಮಾಡಿದ. ಆ ಸುಗ್ರೀವ ರಾಮನಿಗೆ ಹೇಳಿದ, ನೀನು ಕೋಪಗೊಂಡ್ರೆ ಈ ಲೋಕಗಳನ್ನೆಲ್ಲ ಸುಟ್ಟು ಬಿಡಲಿಕ್ಕೆ ಸಮರ್ಥನಾಗಿದ್ದಿ, ಆದರೆ ವಾಲಿಯ ಪೌರುಷ ಪರಾಕ್ರಮ ಅದ್ರ ಬಗ್ಗೆ ಸ್ವಲ್ಪ ನೀನು ಏಕಾಗ್ರತೆಯಿಂದ ಕೇಳು. ಎಲ್ಲ ನಾನು ಹೇಳೋದನ್ನು ಕೇಳಿ ಆಮೇಲೆ ನೀನು ಏನು ಕೆಲಸ ಮಾಡಬೇಕು ಅದನ್ನು ಮಾಡು. ಅವನೇನು ಮಾಡ್ತಿದ್ದ ಅಂದರೆ, ಸೂರ್ಯೋದಯಕ್ಕೂ ಮೊದಲೇ ಹೇಳುತ್ತಿದ್ದ, ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರಕ್ಕೆ ಹಾರುತ್ತಿದ್ದ, ಅಲ್ಲಿಂದ ದಕ್ಷಿಣ ಸಮುದ್ರಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಹಾರುತ್ತಿದ್ದ. ಆ ದೊಡ್ಡ ದೊಡ್ಡ ಪರ್ವತಗಳ ಮೇಲೆ ಹಾರುವಾಗ ಆ ಪರ್ವತ ಶಿಖರಗಳು ಎಷ್ಟೇ ಎತ್ತರದಲ್ಲಿದ್ರೂ ಆ ಶಿಖರಗಳ ಮೇಲೆ ಹತ್ತಿ ಆ ಶಿಖರಗಳನ್ನು ಕಿತ್ತೆ ಅದನ್ನ ಈಗ ಹಾರಿಸ್ತಿದ್ದ, ಸಣ್ಣ ಮಕ್ಕಳು ಚೆಂಡು ಹಾರಿಸುವಂತೆ ಹಾರಿಸಿ ಮತ್ತೆ ಯಥಾಸ್ಥಾನದಲ್ಲಿ ಇಟ್ಟು ಹೊರಟು ಹೋಗ್ತಿದ್ದ. ಅವನಿಗೆ ತನ್ನ ಬಲ ಎಷ್ಟಿದೆ ಅಂತ ಅನ್ನೋದನ್ನು ತೋರಿಸ್ಬೇಕು ಅಂತ ಒಂದು ಉತ್ಸಾಹ. ಅದಕ್ಕೆ ಅರಣ್ಯದಲ್ಲಿದ್ದಂತಹ ದೊಡ್ಡ ದೊಡ್ಡ ವೃಕ್ಷಗಳನ್ನು, ಮಹಾವೃಕ್ಷಗಳನ್ನು ಮೂಲೋತ್ಪಾಟನ ಮಾಡಿದ್ದಾನೆ ಬೇಕಾದಷ್ಟು ಬಾರಿ. ಇದು ಆತನ ಶಕ್ತಿಗೆ ಸಾಕ್ಷಿ. ಇದು ಮಾಯಾವಿ ಎನ್ನುವಂಥ ರಾಕ್ಷಸನ ಕೊಂದದ್ದಲ್ಲದೆ ದುಂದುಬಿ ಎನ್ನುವಂಥ ರಾಕ್ಷಸನ ಕೂಡ ಆತ ಕೊಂದಿದ್ದಾನೆ. ಆ ದುಂದುಬಿ ಎನ್ನುವನು ಆ ಮಾಯಾವಿ ರಾಕ್ಷಸನ ತಮ್ಮ. ಅವನು ಕೋಣನ ಆಕಾರದಲ್ಲಿ ಬಂದವನು, 1000 ಆನೆಗಳ ಬಲ ಇತ್ತು ಅವನಿಗೆ. ಅವನೇನು ಮಾಡಿದ, ಅವನು ಮಹಾಪರಾಕ್ರಮಿ. ಈ ವಾಲಿಯ ಭೇಟಿ ಅವನಿಗೆ ಆಗೋಕ್ಕಿಂತ ಮೊದಲು ಅವನು ಸಮುದ್ರದ ಕಡೆಗೆ ಹೋದ. ಸಮುದ್ರದ ಕಡೆಗೆ ಹೋಗಿ ಆ ಸಮುದ್ರ ರಾಜನನ್ನು ಆಕ್ರಮಣ ಮಾಡಿ ಅಲ್ಲಿ ಗರ್ಜನೆ ಮಾಡಿದ. ನನಗೆ ಯುದ್ಧ ಕೊಡು, ನಾನು ಯುದ್ಧ ಮಾಡಬೇಕಾಗಿದೆ ಅಂತ ಗರ್ಜನೆ ಮಾಡಿದ. ಸಮುದ್ರ ರಾಜ ಮೇಲೆದ್ದು ಬಂದ, ನಿನಗೆ ಯುದ್ಧ ದೀಕ್ಷೆ ಕೊಡ್ಲಿಕ್ಕೆ ನಾನು ಸಮರ್ಥ ಅಲ್ಲ. ಹಿಮಾಲಯ ಪರ್ವತ ಏನಿದೆ ಅದು ತಪಸ್ಸುಗಳಿಗೆ ಆಶ್ರಯಭೂತವಾದದ್ದು, ಈಶ್ವರನಿಗೆ ಮಾವ ಆಗಿದ್ದದು. ನೀನು ಅಲ್ಲಿಗೆ ಹೋದರೆ ಆತ ಒಂದು ಯುದ್ಧ ಶಿಕ್ಷೆಯನ್ನು ಕೊಡಬಹುದು, ಅಲ್ಲಿ ಹೋಗು ಅಂದ. ಆ ಕೋಣ ಹಿಮಾಲಯ ಪರ್ವತದ ಕಡೆ ಓಡಿತು. ಅಲ್ಲಿ ಹಿಮದ ಬಂಡೆಗಳನ್ನು ತನ್ನ ಕೊಂಬುಗಳ ಮೂಲಕ, ಕಾಲಿನ ಬಳಸಿನ ಮೂಲಕ ಕೀಳಿ ಹಾಕಿತು. ಆಗ ಹಿಮಾಲಯ ಪರ್ವತ ಈ ಕೋಣನಿಗೆ ಹೇಳಿತು, ನನ್ನನ್ನು ನೀನು ಹೀಗೆ ಆತಂಕಕ್ಕೀಡು ಮಾಡಬಾರ್ದು. ನಾನು ತಪಸ್ವಿಗಳಿಗೆ ಆಶ್ರಯ ಕೊಟ್ಟವನು, ಆ ತಪಸ್ವಿಗಳಿಗೆ ಯಾವುದೇ ಥರದ ವಿಘ್ನ ಆಗಬಾರ್ದು, ಹೀಗೆ ಮಾಡಬೇಡ ಅಂತ. ಆಗ ಇವನೇನಂದ, ನನ್ನ ಜೊತೆಗೆ ನಿನಗೆ ಯುದ್ಧ ಮಾಡಲಿಕ್ಕೆ ಒಂದು ವೇಳೆ ಸಾಮರ್ಥ್ಯ ಇಲ್ಲದೆ ಇದ್ದರೆ ಬೇರೆ ಯಾರಾದರೂ ನನಗೆ ಸರಿ ದೊರೆಯಾದವರನ್ನು ನೀನು ತೋರಿಸ್ಕೊಡ್ಬೇಕು. ಹಾಗೆ ಮಾಡೋದು ಹೊರತು ನಾನು ಇಲ್ಲಿಂದ ಹೋಗೋದಿಲ್ಲ ಅಂದ ಈ ದುಂದುಬಿ. ಹಿಮವಂತನಿಗೆ ಕೋಪ ಬಂತು. ಇಂಥ ಧಾರ್ಷ್ಟಿಕ ಮಾತು ಯಾರೂ ಆಡಿರಲಿಲ್ಲ ಅಂತ ಅವನಿಗೆ. ಇದ್ದಾನೆ ಒಬ್ಬನು, ಇಂದ್ರನ ಮಗನಾದವನು ವಾಲಿ ಅನ್ನೋ ಹೆಸರಿನವನು, ಕಿಷ್ಕಿಂಧಾಪಟ್ಟಣವನ್ನು ಆಳ್ತಿದ್ದಾನೆ. ಅವನು ನಿಮಗೆ ದ್ವಂದ್ವ ಯುದ್ಧದ ಆತಿಥ್ಯ ಕೊಡ್ತಾನೆ, ಹೋಗಲ್ಲಿ ಬೇಗ. ದ್ವಂದ್ವ ಯುದ್ಧನೂ ಮಾಡಬಲ್ಲ, ಶಸ್ತ್ರ ಯುದ್ಧನೂ ಮಾಡಬಲ್ಲ ಅವನು. ಈ ದುಂದುಬಿ ಕಿಷ್ಕಿಂಧೆಗೆ ಬಂದ. ಕಾರ್ಮೋಡದಂತೆ, ನೀರಿಂದ ತುಂಬಿದ ಮೋಡದಂತೆ ಆತನ ರೂಪ. ನಗಾರಿ ಆತ ಗುಡುಗಿದ್ರೆ ನಗಾರಿ ಪಾಲಿಸಿದಂತೆ ದನಿ ಕೇಳಿ ಬರ್ತಿತ್ತು. ಸುತ್ತಮುತ್ತಲಿದ್ದಂಥ ವೃಕ್ಷಗಳನ್ನು ಧ್ವಂಸ ಮಾಡಿದ. ಅದನ್ನು ಕೇಳಲಿಕ್ಕಾಗದೆ ಈ ವಾಲಿ ಹೊರಗೆ ಬಂದ, ತನ್ನ ಅಂತಃಪುರದಿಂದ ಹೊರಗೆ ಬಂದ. ಯಾವ ಕಾರಣಕ್ಕಾಗಿ ಗರ್ಜನೆ ಮಾಡ್ತಿದ್ದಿ, ಸುಮ್ಮನೆ ಹೊರಟೋಗು, ಪ್ರಾಣ ಉಳಿಸ್ಕೋಬೇಕು ಅಂತ ಅಪೇಕ್ಷೆ ಹೊರಟೋಗು ಅಂದ ಈ ವಾಲಿ ಆ ದುಂದುಬಿಗೆ. ಅವನೇನಂದ ಇವನಿಗೆ, ಏನಪ್ಪ ಅಂತಃಪುರದ ಹೆಂಗಸರನ್ನೆಲ್ಲ ನಿನ್ನ ಜೊತೆ ಕರ್ಕೊಂಡು ಬಂದಿದ್ದಿ, ಆ ಹೆಂಗಸರ ಮುಂದೆ ನಿನ್ನ ಪರಾಕ್ರಮ ಏನು ತೋರಿಸ್ಕೊತಿ, ನಿನ್ನ ಪರಾಕ್ರಮ ತೋರಿಸ್ಕೊಂಡಲ್ಲದೆ ನನಗೆ ನಿನ್ನ ಪ್ರಾಣ ಉಳಿಸ್ಕೋ ಅಂತ ಹೇಳ್ತಿದ್ದೀಯಲ್ಲ, ಅದು ವೀರನಿಗೆ ಉಚಿತ ಅಲ್ಲ. ಯುದ್ಧದ ಆತಿಥ್ಯವನ್ನು ಕೊಡು, ಅದು ನಿನಗೆ ಉಚಿತ. ನಾಳೆ ಬೆಳಗ್ಗೆ ಯುದ್ಧ ಮಾಡೋಣ, ಅಲ್ಲಿ ತನಕ ಏನೇನು ಸುಖ ಅನುಭವಿಸ್ಬಿಡು, ಮದ್ಯಪಾನ ಮಾಡು, ಮತ್ತೇನೇನು ಮಾಡ್ತೀವಿ ಮಾಡು, ಎಲ್ಲ ಪ್ರಿಯರಾದವ್ರನ್ನೆಲ್ಲ ಭೇಟಿ ಮಾಡಿಬಿಡು ಒಂದ್ಸರಿ, ಮುಂದೆ ಯುದ್ಧ ಮಾಡೋಣ. ಅದಾದ್ಮೇಲೆ ನಾನು ನಿನ್ನ ದರ್ಪವನ್ನು ನಾಶ ಮಾಡ್ತೀನಿ ಅಂತ ದುಂದುಬಿ. ಒಂದು ಶ್ಲೋಕ ಬೇರೆ ಹೇಳಿದೆ, ಯೋಹಿ ಮತ್ತಂ ಪ್ರಮತ್ತಂ ವಾ ಸುಪ್ತಂ ವಾ ರಹಿತಂ ಭೃಶಂ ಅನ್ಯಾತ್ಸ ಭ್ರೂಣ ಲೋಕೆ ತ್ವದ್ವಿಧಂ ಮದಮೋಹಿತಂ. ಮದ್ಯಪಾನ ಮಾಡಿ ಎಚ್ಚರ ತಪ್ಪಿದವನು, ನಿದ್ರೆಯಲ್ಲಿ ಇದ್ದವನು, ಆಯುಧಗಳನ್ನ ಕೈಯಲ್ಲಿ ಇಟ್ಕೊಳ್ಳೋದೇನೆ ಹಾಗೆ ಕೂತ್ಕೊಂಡವನು, ಕೃಷನಾಗಿದ್ದವನು, ದುರ್ಬಲನಾಗಿದ್ದವನು, ಮತ್ತೆ ಕಾಮಪೀಡಿತನಾದವನನ್ನ ಸಂಹಾರ ಮಾಡಿದರೆ, ಅವ್ರಿಗೆ ಗೊತ್ತಿಲ್ಲದಂತೆ ಸಂಹಾರ ಮಾಡಿದರೆ ಅದು ಭ್ರೂಣ ಹತ್ಯೆ ಸಮಾನ. ಹಾಗಾಗಿ ನಾನು ನಿನ್ನನ್ನು ಕೊಲ್ಲೋದಿಲ್ಲ ಅಂದ ಆ ಕೋಣ ಈ ವಾಲಿಗೆ. ವಾಲಿಗೆ ವಿಪರೀತ ಕೋಪ ಬಂತು. ಆ ತಾರೆ ಮೊದಲಾದಂಥ ಸ್ತ್ರೀಯರ ಮೇಲೆ ಒಳಗೆ ಕಳಿಸಿದ.
ನಿನಗೆ ಒಂದು ವೇಳೆ ಯುದ್ಧಕ್ಕೆ ಭಯ ಇದ್ದರೆ ನೀನು ನನ್ನನ್ನು ಮದ್ಯಪಾನ ಮಾಡಿದವನು ಅಂತ ಹಂಗಿಸಬೇಡ. ಮದ್ಯಪಾನ ಯಾಕೆ ಮಾಡಿದ್ದೇನೆ ಅಂದರೆ ಯುದ್ಧದಲ್ಲಿ ಉತ್ಸಾಹ ಹೆಚ್ಚಾಗಲಿ ಅಂತ ಮಾಡಿದ್ದೇನೆ, ಅದಕ್ಕಾಗಿ ಯುದ್ಧಕ್ಕೆ ತಯಾರಾಗಿದ್ದೇನೆ ಅಂದ್ರೆ. ಅವನ ಹತ್ರ, ವಾಲಿ ಹತ್ರ ಯಾವಾಗಲೂ ಒಂದು ಇಂದ್ರ ಕೊಟ್ಟಂಥ ರತ್ನದ ಹಾರ ಇತ್ತು, ಅದನ್ನ ಆತ ಯಾವಾಗಲೂ ಹಾಕ್ಕೊಳ್ತಿದ್ದ ಅಂತ ಇದೆ. ಅದು ಮುಂದೆ ಆನಂದ ರಾಮಾಯಣದಲ್ಲೂ ಬರ್ತದೆ. ಅಥವಾ ಆ ಕ್ಷಣದಲ್ಲಿ ಅದನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಹಾಕ್ಕೊಂಡು ಯುದ್ಧಕ್ಕೆ ಬಂದ. ಅದಕ್ಕೆ ಕಾರಣ ಏನಂತಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಅದಿಲ್ಲ ಆ ಮಾತು, ಆನಂದ ರಾಮಾಯಣ ಹೇಳ್ತದೆ. ಆ ಹಾರ ಸಾಮಾನ್ಯ ಹಾರ ಅಲ್ಲ ಅದು. ಆ ಹಾರ ಹಾಕ್ಕೊಂಡಂಥ ವಾಲಿಯನ್ನು ಯಾರು ನೋಡಿದರೆ ಅವ್ರ ಶಕ್ತಿ ಎಲ್ಲ ಉರಿಗೆ ಹೋಗ್ತಿತ್ತು ಅಂತಿದೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತಿಲ್ಲ ಅಂತ. ಹಾರವನ್ನು ಹಾಕ್ಕೊಂಡು ಯುದ್ಧಕ್ಕೆ ಬಂದ. ಹಾರವನ್ನು ಹಾಕ್ಕೊಂಡು ಯುದ್ಧಕ್ಕೆ ಬಂದ ಮೇಲೆ ಆ ದುಂದುಬಿ ರಾಕ್ಷಸನ 2 ಕೊಂಬುಗಳನ್ನು ಹಿಡಿದು ಆತನನ್ನು ತಿರುಗಿಸಿ ಆತನ ನೆಲಕ್ಕೆ ಅಪ್ಪಳಿಸಿದ. ಆತ ಎದ್ದು ಬಂದು ಅವನನ್ನು ಮತ್ತೆ ಕಿವಿಲಿಕ್ಕೆ ಪ್ರಯತ್ನಪಟ್ಟ. ಸಾಕಷ್ಟು ಕಾಲ ಅವರಿಬ್ಬರಿಗೂ ಹೋರಾಟ ಆಯಿತು. ನಿಧಾನವಾಗಿ ಆ ದುಂದುಬಿಯ ಬಲ ಕ್ಷೀಣ ಆಯಿತು. ಮಾಂಸದ ಮುದ್ದೆ ಆಗಿ ಹೋಗಿಬಿಟ್ಟ. ಅವನಿಗೆ ಕೈ ಸಿಕ್ಕು ರಕ್ತ ಹರಿಲಿಕ್ಕೆ ಪ್ರಾರಂಭ ಆಯಿತು. ಅವನನ್ನು ಪೂರ್ಣವಾಗಿ ಕೊಂದು ಅವನನ್ನು ಎತ್ತಿ ಹಿಡಿದ, 2 ತೋಳುಗಳಿಂದ ಎತ್ತಿ ಹಿಡಿದು ಹಿಂದಕ್ಕೂ ಮುಂದಕ್ಕೂ ಆತನನ್ನು ಬೀಸಿ 1 ಯೋಜನ ದೂರದಷ್ಟು ಬಿಸಾಕಿದ. ಆ ಬಿಸಾಕಿದ ರಭಸಕ್ಕೆ ಕೆಲವು ರಕ್ತ ತುಣುಕುಗಳು ಮತಂಗ ಋಷಿ ಆಶ್ರಮಕ್ಕೆ ಹೋಗಿ ಬಿದ್ದವು. ಅವರಿಗೆ ವಿಪರೀತ ಕೋಪ. ಯಾರು ಈ ಮೂರ್ಖ ಅಂತ ಎದ್ದು ಬಂದರು. ಅವರು ದುಂದುಬಿಯನ್ನು ನೋಡಿದರು. ವಾಲಿಗೆ ಉದ್ದೇಶಿಸಿ ಶಾಪನೆ ಕೊಟ್ಟುಬಿಟ್ರು. ಯಾವನು ನನ್ನ ಆಶ್ರಮವನ್ನು ಹೀಗೆ ಅಪವಿತ್ರ ಮಾಡಿದ್ದಾನೋ ಅವನು ಈ ಆಶ್ರಮಕ್ಕೆ ಇನ್ನು ಮುಂದೆ ಬರಬಾರ್ದು. ಒಂದು ವೇಳೆ ಬಂದರೆ ಮತ್ತು ಮರಣ ಹೊಂದಿಬಿಡ್ತಾನೆ. ಇಲ್ಲಿರೋ ವೃಕ್ಷಗಳನ್ನೆಲ್ಲ ಆತ ಧ್ವಂಸ ಮಾಡಿದ, ಅಪವಿತ್ರ ಮಾಡಿದ ಆಶ್ರಮವನ್ನು. ಅಷ್ಟೇ ಅಲ್ಲದೆ ಅವನ ಮಂತ್ರಿಗಳು, ಆತನ ಹಿಂಬಾಲಕರು ಯಾರಿದ್ರು ಕೂಡ ಅವರು ಇಲ್ಲಿ ಇರಬಾರ್ದು. ಇನ್ನು ಮುಂದೆ ಹೊರಟು ಹೋಗಿ ಅವರಿಗೆ ಇನ್ನು ಸ್ವಲ್ಪನೇ ಕಾಲ ನಾನು ಅವಕಾಶ ಕೊಡ್ತೇನೆ. ನನ್ನ ಆಜ್ಞೆಯನ್ನು ಕೇಳಿ ಅವರು ಈಗ ಹೊರಟು ಹೋಗಲಿ. ಇಡೀ ವನವನ್ನು ನಾನು ನನ್ನ ಪುತ್ರನಂತೆ ಬೆಳೆಸಿದ್ದೆ, ಇದಿರೋ ವೃಕ್ಷಗಳನ್ನ ಲತೆಗಳನ್ನೆಲ್ಲ. ಅಂಥ ವನ ಹಾಳು ಮಾಡಿದ್ರಲ್ಲ ಇವರು. 1 ಯೋಜನ ಸುತ್ತಳತೆಯಲ್ಲಿ ಈ ಪ್ರದೇಶಕ್ಕೆ ಯಾರೂ ಬರಬಾರ್ದು. ನನ್ನ ಆಶ್ರಮದ ಸುತ್ತಮುತ್ತಲು 1 ಯೋಜನ ಚದರಡಿ. 1 ದಿವಸದ ಅವಕಾಶ ಇವರಿಗೆ. ಅದಾದ್ಮೇಲೆ ಯಾರು ನೋಡಿದ್ರೆ ಆತ 1000 ವರ್ಷ ಕಲ್ಲಿನ ರೂಪದಲ್ಲಿ ಇದ್ಬಿಡ್ತಾನೆ. ವಾಲಿನೇ ಬಂದರೆ ಹತ್ತೋಗಿಬಿಡ್ತಾನೆ. ಅವನ ಅನುಯಾಯಿಗಳು ಬಂದರೆ ಕಲ್ಲಾಗಿಬಿಡ್ತಾರೆ ಬಂದುಬಿಟ್ರು ಋಷಿಗಳು. ಆ ವಾನರೆಲ್ಲ ಓಡಿ ವಾಲಿ ಕಡೆ ಹೋದರು. ಯಾಕೆ ಆ ಪರ್ವತದಿಂದ ಇಲ್ಲಿ ಯಾಕೆ ಬಂದ್ರಿ ನೀವು, ನಿಮ್ಗೇನು ತೊಂದರೆ ಆಯಿತು ಅಂತ ವಾಲಿ ಕೇಳಿದ. ಆಗ ಅವರು ಮತಂಗ ಋಷಿಗಳು ಶಾಪ ಕೊಟ್ಟದನ್ನು ಹೇಳಿದರು. ಆ ವಾಲಿ ಮತಂಗ ಮಹರ್ಷಿಗಳ ಬಳಿಗೆ ಹೋಗಿ ಅವರನ್ನು ಶಾಪ ವಿಮೋಚನೆ ಮಾಡಿ ಅಂತ ಪ್ರಾರ್ಥಿಸಿದರು. ಆದರೆ ಅವರು ಆ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಿ ಆಶ್ರಮದ ಒಳಗೆ ಹೊರಟೋಗಿಬಿಟ್ರು. ವಾಲಿಗೆ ಭಯ ತಟ್ಟಿತ್ತು, ಇನ್ನೇನು ಗತಿ ಅಂತ. ಮುಂದೆ ಆ ಋಷ್ಯಮುಖ ಪರ್ವತಕ್ಕೆ ಆತ ಹೋಗಲೇ ಇಲ್ಲ, ಆ ಕಡೆ ನೋಡಲೂ ಇಲ್ಲ. ಅವನ ಅನುಚರರು ಕೂಡ ಆ ಋಷ್ಯಮುಖ ಪರ್ವತದಲ್ಲಿ ಈಗ ಇರೋದೇ ಇಲ್ಲ. ಸಮಹರ್ಷಿಂ ಸಮಾಸಾಧ್ಯ ಯಾಚತೆ ಸ್ಮ ಕೃತಾಂಜಲಿ. ಕೈ ಮುಗಿದು ಬೇಡ್ಕೊಂಡ್ರು, ವಾಲಿ ಕೈ ಮುಗಿದು ಬೇಡ್ಕೊಂಡ್ರು, ಅವರೇನು ಅದನ್ನು ಸೊಪ್ಪು ಹಾಕಲಿಲ್ಲ. ತತಃ ಶಾಪ ಭಯಾಧೀತಃ ಋಷ್ಯಮೂಕಂ ಮಹಾಗಿರಿಂ ಪ್ರವೇಷ್ಟುಂ ನೇಚ್ಛತಿ ಹರಿಹಿ ದೃಷ್ಟುಂ ವಾಪೆ. ಆ ಕಡೆ ಹೋಗೋದು ಹೋಗಲಿ, ಆ ಕಡೆ ನೋಡೋದಿಲ್ಲ ಈ ವಾಲಿ. ಅದು ಅವನ ಪರಾಕ್ರಮ. ಅದಕ್ಕಾಗಿ ನಾನು ನನ್ನ ಮಂತ್ರಿಗಳ ಜೊತೆ ಈ ಅರಣ್ಯದಲ್ಲಿ ಸುಖವಾಗಿದ್ದೇನೆ. ನೋಡಿ, ಇಲ್ಲಿದೆಯಲ್ಲ, ಇದು ಆ ದುಂದುಬಿ ರಾಕ್ಷಸನ ಅಸ್ಥಿಪಂಜರ. ಆಮೇಲೆ ಆ ಕಡೆ ನೋಡು, ಅಲ್ಲಿ ಕಾಣಿಸ್ತಾ ಇವೆಯಲ್ಲ, ಅವು 7 ಸಾಲ ವೃಕ್ಷಗಳು. ಅವು ಹಲವಾರು ಕೊಂಬೆಗಳಿದ್ದು ವಿಶಾಲವಾದಂಥ ವೃಕ್ಷಗಳು. ಆ ವಾಲಿಯ ಸಾಮರ್ಥ್ಯ ಹೇಗಿತ್ತಂದ್ರೆ, ಆ ಬುಡವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಲುಗಾಡಿಸಿದರೆ ಅವ್ರ ಎಲೆಗಳೆಲ್ಲ ಉದುರುವಂತೆ ಮಾಡ್ಲಿಕ್ಕೆ ಆತ ಸಮರ್ಥನಾಗಿದ್ದ. ಅದು ಶಕ್ತಿ ಒಂದು ಬುಡ ಅಲುಗಾಡಿಸೋದ್ರ ಮೂಲಕವೇ. ಇದು ನಮ್ಮ ವಾಲಿಯ ಪರಾಕ್ರಮ. ನಿನಗಿಂತ ಅತುಲ ಪರಾಕ್ರಮ ಇದ್ದಂಥ ವಾಲಿಯನ್ನು ಕೊಲ್ಲಿಕ್ಕೆ ಆಗ್ತದೋ ಇಲ್ಲೋ ಇನ್ನು ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡು ಅಂದ. ಆಗ ಲಕ್ಷ್ಮಣ ಅವನನ್ನು ಕೇಳಿದ, ನಿನಗೆ ನಮ್ಮ ಅಣ್ಣನ ಪರಾಕ್ರಮದಲ್ಲಿ ವಿಶ್ವಾಸ ಬರಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ. ಆಗ ಲಕ್ಷ್ಮಣನಿಗೆ ಸುಗ್ರೀವ ಹೇಳಿದ, ರಾಮ ಈ 7 ಸಾಲು ವೃಕ್ಷಗಳನ್ನು ಒಂದೇ ಬಾಣದಿಂದ ಸೀಳಿದನಾದರೆ
ವಾಲಿಯನ್ನು ಇವನು ಕೊಲ್ಲಬಲ್ಲ ಅಂತ ನಾನು ತಿಳ್ಕೊತೇನೆ. ಅಷ್ಟೇ ಅಲ್ಲದೆ ಒಂದೇ ಕಾಲಿನಿಂದ ಈ ರಾಕ್ಷಸನ ಅಸ್ಥಿಪಂಜರ ಇದೆಯಲ್ಲ, ದುಂದುಬಿ ರಾಕ್ಷಸನ ಅಸ್ಥಿಪಂಜರ, ಅದನ್ನು 200 ಬಿಲ್ಲುಗಳ ಅಂತರಕ್ಕೆ ಚಿಮ್ಮಿಸ್ಬೇಕು. ಹಾಗೆ ಮಾಡಿದರೆ ನಾನು ವಿಶ್ವಾಸ ಇಡ್ತೇನೆ ಅಂದ. ಮತ್ತೆ ಹೇಳಿದ, ವಾಲಿ ಮಹಾಶೂರ ಮತ್ತು ಶೂರರಾದವರನ್ನು ಗೌರವಿಸುವಂಥ ಗುಣನೂ ಅವನಿಗಿದೆ. ಯುದ್ಧದಲ್ಲಿ ಯಾವತ್ತೂ ಸೋತವನಲ್ಲ. ದೇವತೆಗಳು ಮಾಡ್ಬೋದಾದಂಥ ಕೆಲಸಗಳನ್ನೆಲ್ಲ ಅವನು ಮಾಡಿದ್ದಾನೆ. ಅವನ ಭಯಕ್ಕೆ ನಾನು ತತ್ತರಿಸಿ ಇಲ್ಲಿ ಋಷಿಮುಖ ಪರ್ವತಕ್ಕೆ ಬಂದಿದ್ದೇನೆ. ನಿನ್ನ ಪರಾಕ್ರಮ ಏನು ಅಂತ ಅನ್ನೋದನ್ನು ಹನುಮಂತ ನನಗೆ ಹೇಳಿದ್ದಾನೆ ಹೊರತು ನಾನು ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ನೋಡಿಲ್ಲ ಇಲ್ಲಿ ತನಕ. ರಾಮನಿಗೆ ಸುಗ್ರೀವ ಹೇಳಿದ. ನಿನ್ನನ್ನು ಅವಮಾನ ಮಾಡಲಿಕ್ಕಾಗಿ ಮಾತು ಹೇಳ್ತಿಲ್ಲ, ಆದರೆ ವಾಲಿ ಅಸುರ ಪರಾಕ್ರಮಿ ಅಂತ ತಿಳಿಸೋದಕ್ಕಾಗಿ ನಿನಗೆ ಹೇಳ್ತಿದ್ದೇನೆ. ನಿನ್ನ ಭಯಪಡಿಸೋದು ನನ್ನ ಉದ್ದೇಶ ಅಲ್ಲ. ನಮ್ಮ ಅಣ್ಣ ಮಾಡಿರುವಂಥ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿದ್ದೇನೆ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಅನ್ನೋದು ನಿನಗೆ ಬಿಟ್ಟದ್ದು ಅಂತ ಹೇಳಿದ. ನಿನ್ನ ಪರಾಕ್ರಮ ನನಗೆ ಕಾಣಬೇಕು ಅಂತ ಸುಗ್ರೀವ. ಆಗ ರಾಮ ಹೇಳಿದ, ನಿನಗೆ ನೀವಿಬ್ಬರು ವಾಲಿ ಮತ್ತು ಸುಗ್ರೀವರು ಯುದ್ಧ ಮಾಡಿದಾಗ ನನ್ನ ಪರಾಕ್ರಮವನ್ನು ತೋರಿಸಿ ವಿಶ್ವಾಸ ಬರುವಂತೆ ಮಾಡ್ತೇನೆ ಅಂತ ಹೇಳಿದ. ರಾಮ ಹಾಗೆ ಹೇಳಿ ಆ ಸುಗ್ರೀವನಿಗೆ ಸಮಾಧಾನ ಮಾಡಿ ಆ ಅಸ್ಥಿಪಂಜರ ಇತ್ತಲ್ಲ ಅದನ್ನು ಬಲಗಾಲಿನ ಹೆಬ್ಬೆರಳಿನಿಂದ ಮೇಲೆತ್ತಿದ. ಅದನ್ನು ಹಿಂದಕ್ಕೂ ಮುಂದಕ್ಕೂ ತೂಗಾಡಿಸಿದೆ. ಹೀಗೆ ತೂಗಾಡಿಸಿ ಅವನು 200 ಬಿಲ್ಲಿನ ಅಂತರ ಹೇಳಿದ್ನಲ್ಲ, ಇವನು 10 ಯೋಜನೆ ದೂರಕ್ಕೆ ಅದನ್ನು ಎಸೆದು ಬಿಟ್ಟ. ಆಗ ಸುಗ್ರೀವ ಹೇಳಿದ, ನಮ್ಮ ಅಣ್ಣ ಈ ದುಂದುಬಿ ರಾಕ್ಷಸನ ಶರೀರ ಏನಿತ್ತು ಅದನ್ನು ಎಸೆದಾಗ ಅದು ಹಸಿಯಾಗಿತ್ತು, ಅದು ತೂಕ ಹೆಚ್ಚಾಗಿತ್ತು. ಈಗ ತೂಕ ಕಳ್ಕೊಂಡಿದೆ, ಶುಷ್ಕ ಆಗಿಬಿಟ್ಟಿದೆ. ಅದು ರಕ್ತಮಾಂಸ ಭರಿತವಾಗಿತ್ತಾಗ. ಇಷ್ಟು ಮೇಲೆ ವಾಲಿ ಬೇರೆ ಆಯಾಸಿತನಾಗಿದ್ದ. ರಾತ್ರಿ ನಿದ್ದೆ ಅರ್ಧದಲ್ಲೇ ಬಿಟ್ಟು ಎದ್ದು ಬಂದವನು. ಅಂಥ ಸಂದರ್ಭದಲ್ಲೇ ಅವನು ಅಷ್ಟು ದೂರ ಎಸೆದಿದ್ದ. ಈಗದು ಒಣಗಿ ಹುಲ್ಲಿನಂತಾಗಿಬಿಟ್ಟಿದೆ. ಅದನ್ನೇನು ದೊಡ್ಡ ವಿಷಯ ಅಲ್ಲ ಅದು. ನೀನು ವಾಲಿಗಿಂತ ಅಧಿಕನೋ ಸಮಬಲನೋ ನನಗೆ ಇದರಲ್ಲಿ ವಿಶ್ವಾಸ ಇಲ್ಲ. ನನಗೆ ಇನ್ನೂ ಸಂಶಯ ಇದೆ. ಈ ನಿನ್ನ ಧನಸ್ಸನ್ನ ತೆಗೆದುಕೊಂಡು ಅದಕ್ಕೆ ಬಾಣ ಹೂಡಿ ಈ ಸಾಲ ವೃಕ್ಷಗಳ ಮೇಲೆ ಪ್ರಯೋಗ ಮಾಡು. ನೀನು ಬಿಡುವಂಥ ಬಾಣ ಆ ಸಾಲ ವೃಕ್ಷಗಳನ್ನೆಲ್ಲ ಧ್ವಂಸ ಮಾಡ್ತದೆ. ನನಗೆ ವಿಶ್ವಾಸ ಇಲ್ಲ, ನನಗೆ ಅದ್ರ ಬಗ್ಗೆ ಸಂದೇಹ ಇಲ್ಲ. ಆದರೂ ಇದೊಂದು ಮಾಡಿಕೊಟ್ಟು ನನಗೆ ಭರವಸೆ ಕೊಡುವಂತ ನಾನು ಕೇಳ್ತಿದ್ದೇನೆ. ಅವಶ್ಯವಾಗಿ ಸ್ನೇಹಿತನ ನನ್ನ ಸಲುವಾಗಿ ನೀನು ಇದನ್ನು ಮಾಡಬೇಕು. ಎಲ್ಲ ತೇಜಸ್ವಿಗಳಲ್ಲಿ ಸೂರ್ಯ ಶ್ರೇಷ್ಠ, ಪರ್ವತಗಳಲ್ಲಿ ಹಿಮವಂತ ಶ್ರೇಷ್ಠ, 4 ಪ್ರಾಣಿಗಳಲ್ಲಿ ಸಿಂಹ ಶ್ರೇಷ್ಠ, ಮನುಷ್ಯರಲ್ಲಿ ನೀನು ಶ್ರೇಷ್ಠ. ನನಗೆ ವಿಶ್ವಾಸ ಇದೆ, ನೀನು ಗೆಲ್ಲುತ್ತೆ. ಆದರೂ ನನ್ನ ಭರವಸೆಗಾಗಿ ಇದನ್ನು ಮಾಡಿಕೊಡು ಅಂತ ಕೇಳಿದೆ. ಸುಗ್ರೀವ ವಚನಾತ್ ರಾಮ ಪ್ರತ್ಯಯಾರ್ಥಂ ತದಾಕ್ಷಣಾತ್ ಪಾದಾಂಗುಷ್ಠೇನ ಅಕ್ಷಿಪತ ದುಂದುಭೇ ಶಿರ ಉತ್ತಮಂ. ಅದು ಇಡೀ ಅಸ್ಥಿಪಂಜರವನ್ನೇ ಚಿಮ್ಮಿಸಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂತು. ಈ ಆನಂದ ರಾಮಾಯಣ ಪ್ರಕಾರ ತಲೆಯನ್ನು ಮಾತ್ರ ಚಿಮ್ಮಿಸಿದ. ದುಂದುಭಿ ರಾಕ್ಷಸನ ತಲೆಯನ್ನು ಪಾದದ ಅಂಗುಷ್ಟದಿಂದ ರಾಮ ಚಿಮ್ಮಿಸಿಬಿಟ್ಟ, ತನ್ನ ಪರಾಕ್ರಮವನ್ನು ತೋರಿಸಿದ ಅಂತ ಇದು ಆನಂದ ರಾಮಾಯಣದ ಕಥೆ. ಅದು ಎಷ್ಟು ದೂರ ಅಂದರೆ 10 ಯೋಜನ ಪರ್ಯಂತ, 10 ಯೋಜನ ದೂರ ಪರ್ಯಂತವಾಗಿ ಅದನ್ನು ಚಿಮ್ಮಿಸಿದ. ಆಮೇಲೆ ಆ ಸಾಲ ವೃಕ್ಷಗಳ ಕಥೆ ಇದೆಯಲ್ಲ, ಆ ಸಾಲ ವೃಕ್ಷಗಳ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ರೀತಿ ಬೇರೆ, ಅದರ ಹಿನ್ನೆಲೆ, ಅವು ಇದ್ದ ಪರಿಸ್ಥಿತಿ. ಆನಂದ ರಾಮಾಯಣದಲ್ಲಿ ಅವು ಇರೋ ಪರಿಸ್ಥಿತಿ ಬೇರೆ. ಹಾಗಾಗಿ ಅಲ್ಲಿ ಬಂದಂತೆ ಅದನ್ನೊಂದ್ಸರಿ ಪ್ರತ್ಯೇಕವಾಗಿ ನಾವು ಶ್ರವಣ ಮಾಡಬೇಕು. ಚಕ್ರಾಕಾರಾನ್ ಸಪ್ತತಾಲಾನ್ ದೃಷ್ಟ್ವಾ ದೇಹೇ ಹಿ ಅಹೇಹೆ ಪ್ರಭು. ಆ ಸಾಲ ವೃಕ್ಷಗಳು ಹೇಗಿದ್ವು ಅಂದರೆ ಒಂದೇ ಸಾಲಿನಲ್ಲಿ ಇರಲಿಲ್ಲ ಅಂತ, ಈ ಚಕ್ರದ ಆಕಾರದಲ್ಲಿ ಇದ್ವು ಅಂತ. ಅದು ಹೇಗಿದ್ದು, ಅಲ್ಲೊಂದು ಹಾವಿತ್ತು, ದೊಡ್ಡ ಹಾವು. ಆ ಹಾವಿನ ಶರೀರದ ಮೇಲೆ ಈ ಸಾಲ ವೃಕ್ಷಗಳಿದ್ದವು. ಈಗ ಒಂದು ಬಾಣದಿಂದ ಹೊಡೆದು ಕೊಲ್ಲಬೇಕಾದ್ರೆ ಬಾಣ ಹೀಗೆ ವೃತ್ತಾಕಾರವಾಗಿ ತಿರುಗಬೇಕಲ್ಲ, ಅದು ರಾಮನಿಗೆ ಒಂದು ಸವಾಲಾಗಿತ್ತು. ಅದಕ್ಕಾಗಿ ಆತ ಏನು ಮಾಡಿದ, ಸ್ವೀಯಾಂಗುಷ್ಠೇನ ಸೌಮಿತ್ರೇ ಪದಂ ಕಿಂಚಿತ್ ವಿಮರ್ದ್ಯ. ಪಕ್ಕದಲ್ಲಿ ಲಕ್ಷ್ಮಣ ಇದ್ನಲ್ಲ, ಆ ಲಕ್ಷ್ಮಣನ
ಕಾಲನ್ನು ತನ್ನ ಹೆಬ್ಬೆರಳಿನಿಂದ ಅದುಮಿದ್ದಂತೆ ರಾಮ. ಯಾಕೆ ಅವನು ಶೇಷಾಂಶನೇ ಇಲ್ಲ ಲಕ್ಷ್ಮಣ. ಇವನು ಶೇಷಾಂಶ ಆದ್ದರಿಂದ ಆ ಹಾವು ವೃತ್ತಾಕಾರವಾಗಿ ಮಲಗಿದ್ದ ಹಾವು ಸೀದಾ ಆಗಿಬಿಡುತ್ತೆ, ರುಜು ಆಗಿಬಿಡ್ತದೆ, ನೇರವಾಗಿ ಆಗಿಬಿಡ್ತದೆ. ಪನ್ನಗಂತಂ ಶೇಷಾಂಶೇನ ಸ್ಥಿತಂ ಭುವಿ ಸುಗ್ರೀವ ಪ್ರತ್ಯಯಾರ್ಥ. ಈಗ ಸುಗ್ರೀವನ ವಿಶ್ವಾಸ ಬಂದರೆ ಅದ್ರ ಮೇಲೆ ಬಾಣ ಪ್ರಯೋಗ ಮಾಡಿದ. ಅದು ಅಲ್ಲಿ 7 ಸಾಲ ವೃಕ್ಷಗಳು ಅದರ ಮೇಲೆ ಆ ಹಾವಿನ ಶರೀರದ ಮೇಲೆ ಬೆಳೆದಿದ್ವಿ ಯಾಕೆ ಅದನ್ನು ಒಂದ್ಸರಿ ನೋಡ್ಬೇಕು ನಾವು. ಹಿಂದೊಮ್ಮೆ ವಾಲಿ ಒಮ್ಮೆ ಒಂದಿಷ್ಟು ಹಣ್ಣುಗಳನ್ನು ತೊಗೊಂಬಂದಿದ್ದ. ಸಾಲ ಹಣ್ಣುಗಳನ್ನು ತಂದು ವಾಲಿ ತನ್ನ ಗುಹೆಯಲ್ಲಿ ಇಟ್ಟಿದ್ದ. ಅದರಲ್ಲಿ 7 ಹಣ್ಣುಗಳನ್ನು ಯಾರೋ ಅಪಹಾರ ಮಾಡಿಬಿಟ್ಟಿದ್ರು. ವಾಲಿ ನೋಡಿದಾಗ ಅಲ್ಲಿ ಆ ಹಣ್ಣುಗಳಿರಲಿಲ್ಲ, ಅದ್ರ ಬದಲಾಗಿ ಒಂದು ಸರ್ಪ ಇತ್ತು. ಅದು ವಿಚಿತ್ರವಾಗಿ ಕಾಣಿಸ್ತು ವಾಲಿಗೆ. ಆ ವಾಲಿ ಸರ್ಪಕ್ಕೆ ಶಾಪ ಕೊಟ್ಟುಬಿಟ್ಟ. ಏನು ಶಾಪ ಕೊಟ್ಟ ಅಂದರೆ, ನಿನ್ನ ಮೈ ಮೇಲೆ 7 ಸಾಲ ವೃಕ್ಷಗಳು ಬೆಳೆಯಲಿ ಆ ಸರ್ಪದ ಶರೀರದ ಮೇಲೆ. ಆ ಸರ್ಪಕ್ಕೂ ಕೂಡ ಕೋಪ ಬಂತು. ಯಾರು ನನ್ನ ಮೈ ಮೇಲೆ ಬೆಳೆದಂತಹ ಸಾಲ ವೃಕ್ಷಗಳನ್ನು ಬಾಣದಿಂದ ಧ್ವಂಸ ಮಾಡ್ತಾನೋ ಅವನು ನಿನ್ನನ್ನು ಕೊಲ್ತಾನೆ ಅಂತ ಸರ್ಪನೂ ಶಾಪ ಕೊಟ್ಬಿಟ್ಟು. ಹಾಗಾಗಿ ಆ 7 ಸಾಲ ವೃಕ್ಷಗಳು ಸರ್ಪದ ಶರೀರದ ಮೇಲೆ ಬೆಳೆದಿದ್ದವು ಅಂತ ಕಥೆ ಅದು. ಆ ಸಾಲ ವೃಕ್ಷಗಳನ್ನು ಕೊಲ್ಲಬೇಕಾದಂಥ ತಯಾರಿಯನ್ನು ರಾಮ ಮಾಡಿಕೊಂಡ ಅಂತನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 11ನೇ ಸರ್ಕ ಸಮಾಪ್ತ ಆಗಿದೆ.